मैं यूएन के साथ मिलकर के मिलेट ईयर मनाया। अपने डाइट चार्ट में आप मिलेट्स को शामिल करेंगे। ಬಿಲ್ ಗೇಟ್ಸ್ ಮೀಟಿಂಗ್ ನಲ್ಲಿ ಮಿಲೆಟ್ಸ್, ವಾರ್ಷಿಕ ಬಜೆಟ್ ನಲ್ಲಿ ಮಿಲೆಟ್ಸ್, ಮನ್ ಕಿ ಬಾತ್ ನಲ್ಲಿ ಮಿಲೆಟ್ಸ್, G20 ಸಭೆಯಲ್ಲಿ ಮಿಲೆಟ್ಸ್. ಸ್ನೇಹಿತರೆ, ಹೀಗೆ ಕಳೆದ 2-3 ವರ್ಷದಲ್ಲಿ PM ನರೇಂದ್ರ ಮೋದಿ 50ಕ್ಕೂ ಅಧಿಕ ಬಾರಿ ಸಾರ್ವಜನಿಕ ಭಾಷಣಗಳಲ್ಲಿ ಸಿರಿಧಾನ್ಯಗಳ ಬಗ್ಗೆ, ಮಿಲೆಟ್ಸ್ ಬಗ್ಗೆ ಮಾತನಾಡಿದ್ದಾರೆ. ಊಟದಲ್ಲಿ ಸಿರಿಧಾನ್ಯ ಬಳಸಿ ಅಂತ ಹೇಳ್ತಾ ಇದ್ದಾರೆ. ಸರ್ಕಾರದ ಪಡಿತರ ವಿತರಣೆ, ಮಕ್ಕಳ ಮಧ್ಯಾಹ್ನದ ಊಟ, ಅಂಗನವಾಡಿ ನ್ಯೂಟ್ರಿಷನ್ ಪ್ರೋಗ್ರಾಮ್, ಹೀಗೆ ಎಲ್ಲಾ ಕಡೆ ಮಿಲೆಟ್ಸ್ ಮಿಲೆಟ್ಸ್ ಮಿಲೆಟ್ಸ್. ಸಿರಿಧಾನ್ಯ ಸಿರಿಧಾನ್ಯ ಸಿರಿಧಾನ್ಯ. ರಾಷ್ಟ್ರೀಯ ಸಿರಿಧಾನ್ಯ ವರ್ಷ, ಇಂಟರ್ನ್ಯಾಷನಲ್ ಮಿಲೆಟ್ಸ್ ಡೇ. ಈ ರೀತಿ ವಿಶ್ವವ್ಯಾಪಿ ಮಿಲೆಟ್ಸ್ನ ಸೂಪರ್ ಫುಡ್ ಅಂತ ಭರ್ಜರಿ ಪ್ರಚಾರ ಮಾಡಲಾಗ್ತಾ ಇದೆ. ಸಿರಿಧಾನ್ಯ ತಿಂದ್ರೆ ನಿಮ್ಮ ಲೈಫೇ ಚೇಂಜ್ ಆಗುತ್ತೆ. ಹೊತ್ತಲ್ಲದಿರೋ ಹೊತ್ತಲ್ಲಿ ಹೊಟ್ಟೆ ಹಸಿಯಲ್ಲ, ಅಜೀರ್ಣ ಸಮಸ್ಯೆ ಬರಲ್ಲ, ಚರ್ಮ ಪಳಪಳ ಅಂತ ಹೊಳೆಯುತ್ತೆ, ಕೂದಲು ಉದುರಲ್ಲ, BP, ಶುಗರ್, ಆರ್ಥರೈಟಿಸ್, ಒಬೆಸಿಟಿ ಹತ್ರ ಸುಳಿಯಲ್ಲ ಅಂತ ಹೇಳಲಾಗ್ತಿದೆ. ಹಾಗಿರೋ ನಿಜಕ್ಕೂ ಮಿಲೆಟ್ಸ್ನಲ್ಲಿ ಅಂಥದ್ದೇನಿರುತ್ತೆ? ಸತ್ಯ ಏನು ಮಿಲೆಟ್ಸ್ದು? ಸಿರಿಧಾನ್ಯ ಯಾಕಿಷ್ಟು ಸೌಂಡ್ ಮಾಡ್ತಾ ಇದೆ? ನಿಜಕ್ಕೂ ಮಿಲೆಟ್ಸ್ ಅಷ್ಟೆಲ್ಲ ಸೂಪರ್ ಫುಡ್ ಹೌದಾ ಅಥವಾ ಸುಮ್ಮನೆ ಹೈಪಾ? ಬನ್ನಿ ಮಿಲೆಟ್ಸ್ ಹಿಂದಿರೋ ರೋಚಕ ಸತ್ಯವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ ಈ ವರದಿಯಲ್ಲಿ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಬ್ರಿಟಿಷರು ಮಾಡಿದ ಮಹಾದ್ರೋಹ. ಸಿರಿಧಾನ್ಯ, ಇಂಗ್ಲಿಷ್ನಲ್ಲಿ ಮಿಲೆಟ್ಸ್, ಹೆಸರೇ ಹೇಳೋ ಹಾಗೆ ತಮ್ಮಲ್ಲಿರೋ ಸಿರಿಯನ್ನ, ಅವುಗಳನ್ನ ತಿಂದ ಜೀವಿಗಳ ದೇಹಕ್ಕೆ ಹರಿಸೋ ಧಾನ್ಯಗಳು ಒಂದು ಕಾಲದಲ್ಲಿ ಭಾರತೀಯ ಮೂಲ ಆಹಾರ ಆಗಿದ್ವು. ಆದರೆ ಎಂಥ ದುರಂತ ಅಂದರೆ ಇವತ್ತು ಸಿರಿಧಾನ್ಯ ಅಂದರೆ ಏನು ಅಂತ ತುಂಬ ಜನ ಗೊತ್ತೇ ಇಲ್ಲ. ರಾಗಿ ಎಲ್ರಿಗೂ ಗೊತ್ತೇ ಇರುತ್ತೆ, ಆದರೆ ಸಜ್ಜೆ, ನವಣೆ, ಸಾಮೆ, ಊದಲು, ಅರಕ, ಬರಗು, ಕೋರಲೆ, ಸಣ್ಣ ಜೋಳಗಳ ಹೆಸರು ಬಿಡಿ, ನಾವು ಹೇಳಿದ್ರು ಅದು ಏನು? ಅದೊಂದು ವಸ್ತುನ, ಏನದು ಜೀವಿನ ಅಂತ ಕೇಳ್ತಾರೆ. ಈ ಬರಗು, ಕೋರಲೆ, ಊದಲು ಅಂತ ನಾವು ಹೇಳಿದ್ರೆ ಗೊತ್ತೇ ಇರೋದಿಲ್ಲ. ಸಾಮಾನ್ಯರಿಗೆ ಬಿಡಿ, ಟಿವಿಗಳಲ್ಲಿ ಪ್ರಖಂಡ ಪಾಕಶಾಸ್ತ್ರಜ್ಞರಂತೆ ಕಾಣಿಸಿಕೊಳ್ಳುವ ಅಡುಗೆ ಎಕ್ಸ್ಪರ್ಟ್ಗಳಿಗೂ ಕೂಡ ಈ ಎಲ್ಲ ವರ್ಡ್ಗಳ ಅರ್ಥ ಗೊತ್ತಿರೋದಿಲ್ಲ, ಇದೇನು ಅಂತ ಗೊತ್ತಿರೋದಿಲ್ಲ. ಇದರ ಕಾರಣ ಯಾರು ಗೊತ್ತಾ? ಬ್ರಿಟಿಷರು. ಅವ್ರು ಮಾಡಿರೋ ದೊಡ್ಡ ದ್ರೋಹ ಈ ದೇಶಕ್ಕೆ. ಮೊದಲು ಸಿರಿಧಾನ್ಯಗಳು ಭಾರತೀಯರ ಪ್ರೈಮರಿ ಡಯಟ್ ಆಗಿದ್ವು. ಊಟಕ್ಕೆ, ತಿಂಡಿಗೆ ಸಜ್ಜೆ, ನವಣೆ ಬಳಸೋದು ತುಂಬಾ ಮಾಮೂಲಾಗಿತ್ತು. ಇವೆಲ್ಲ ನಮ್ಮ ಪೂರ್ವಜರನ್ನ ಗಟ್ಟಿಮುಟ್ಟಾಗಿಟ್ಟಿದ್ವು. ಯಾವುದೇ ಲೈಫ್ ಸ್ಟೈಲ್ ರೋಗ ರುಜಿನ ಕಾಯಿಲೆಗಳು ಅವಾಗ ಜಾಸ್ತಿ ಇರಲಿಲ್ಲ. ಆದರೆ ಬ್ರಿಟಿಷರು ಅಕ್ಕಿ, ಗೋಧಿ ಅನ್ನೋ 2 ಏಲಿಯನ್ ಧಾನ್ಯಗಳನ್ನ ತಂದು ಭಾರತೀಯರ ಆಹಾರ ಶೈಲಿಯನ್ನ ಚೇಂಜ್ ಮಾಡಿಬಿಟ್ರು. ಈ ರೀತಿ ಮಾಡೋಕೆ ಬ್ರಿಟಿಷರು ಹಂತ ಹಂತವಾಗಿ ನಮ್ಮ ಆಹಾರವನ್ನ ಡಿಸ್ಟ್ರಾಯ್ ಮಾಡೋ, ನಾಶ ಮಾಡೋ ಪ್ಲಾನ್ ಮಾಡಿದ್ರು. ಮೊದಲು ನಮ್ಮ ಸಿರಿಧಾನ್ಯಗಳನ್ನ ಕೋರ್ಸ್ ಫುಡ್ ಅಂದ್ರೆ ಒರಟಾದ ಆಹಾರನ ಹಣೆಪಟ್ಟಿ ಕಟ್ಟಿ ನಮ್ಮ ಆಹಾರವನ್ನ ನಾವೇ ಕೀಳಾಗಿ ನೋಡೋ ರೀತಿ ಮಾಡಿದ್ರು. ಬ್ರಿಟಿಷ್ ಇಂಡಿಯನ್ ಆರ್ಮಿ ರೇಷನ್ನಲ್ಲಿ ಅಕ್ಕಿ, ಗೋಧಿಗೆ ಪ್ರಾಮುಖ್ಯತೆ ಕೊಟ್ಟರು. ಅಲ್ಲದೆ ರೈತರಿಗೆ ಸಿರಿಧಾನ್ಯ ಬಿಟ್ಟು ಓಪಿಯಂ, ಇಂಡಿಗೋ, ಹತ್ತಿ, ಟೀ ಈ ರೀತಿ ಎಕ್ಸ್ಪೋರ್ಟ್ಗೆ ಈಸಿ ಆಗುವಂಥ, ಅವರ ವ್ಯಾಪಾರಕ್ಕೆ ಅನುಕೂಲವಾಗುವಂಥ ಬೆಳೆ ಬೆಳೆಯೋಕೆ ಪ್ರಚೋದಿಸಿದ್ರು. ಪರಿಣಾಮ 1891ರಿಂದ 1901 ನಡುವೆ ವರ್ಷಕ್ಕೆ 0.8% ಏರಿಕೆ ಆಗ್ತಾ ಇದ್ದ ಜೋಳ, ಸಜ್ಜೆ ಇವುಗಳ ಬಿತ್ತನೆ 1940 ಅನ್ನೋ ಹೊತ್ತಿಗೆ -0.97ಗೆ ಇಳಿಕೆಯಾಯಿತು. ಅಲ್ಲಿವರೆಗೂ ಪಾಲಿಕಲ್ಚರ್ ಅಥವಾ ಮಿಶ್ರ ಬೇಸಾಯ ಮಾಡ್ತಾ ಇದ್ದ ಭಾರತೀಯ ರೈತರಿಗೆ ಒಂದೇ ಬೆಳೆ ಬೆಳೆಯುವ ಮೊನೋಕಲ್ಚರ್ ಅಭ್ಯಾಸ ಮಾಡಿಸ್ಬಿಟ್ರು. ಅಲ್ಲದೆ ರೈಲುಗಳಲ್ಲಿ ಅಕ್ಕಿ, ಗೋಧಿ ಸಾಗಾಣಿಕೆಗೆ ಪ್ರಾಧಾನ್ಯತೆ ಕೊಟ್ಟರು. ಇದರಿಂದ ಮಾರ್ಕೆಟ್ಗೆ ರಾಶಿ ಅಕ್ಕಿ, ಗೋಧಿ ಮೂಟೆ ಬಂದು ಬೀಳೋಕೆ ಶುರುವಾದವು. ಪೂರೈಕೆ ಹೆಚ್ಚಿರೋದ್ರಿಂದ ಸಿರಿಧಾನ್ಯಕ್ಕಿಂತ ಅಗ್ಗದ ದರದಲ್ಲಿ ಅಕ್ಕಿ, ಗೋಧಿ ಸಿಗೋಕೆ ಶುರುವಾಯಿತು, ಕಮ್ಮಿ ರೇಟ್ಗೆ. ಹೀಗಾಗಿ ಜನ ಕೂಡ ಅಗ್ಗ, ಅಡುಗೆ ಮಾಡೋದು ಸುಲಭ, ಯೂನಿವರ್ಸಲ್ ಅಂತ ಹೇಳಿ ಅಕ್ಕಿ, ಗೋಧಿ ಬಳಸೋಕೆ ಶುರು ಮಾಡಿದ್ರು. ಭಾರತ ನಿಧಾನಕ್ಕೆ ಅಕ್ಕಿ, ಗೋಧಿ ರಾಷ್ಟ್ರ ಆಯಿತು. ಇದಕ್ಕೆಲ್ಲ ಪೂರಕ ಅನ್ನೋ ಹಾಗೆ 70ರ ದಶಕದಲ್ಲಿ ಹಸಿರು ಕ್ರಾಂತಿ ಬಂದು ಅಕ್ಕಿ, ಗೋಧಿಗಳು ಸಿರಿಧಾನ್ಯಗಳನ್ನು ಕಂಪ್ಲೀಟ್ ಆಗಿ ಮುಗಿಸಿಬಿಟ್ವು. ಆದರೆ ಇದರಿಂದ ನಮ್ಮ ದೇಹಕ್ಕೆ ಏನಾಗ್ತಾ ಇದೆ ಅದನ್ನು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಮಿಲೆಕ್ಸ್ನವರು ಹೈಯೆಸ್ಟ್ ಕ್ವಾಲಿಟಿಯ ಸಿರಿಧಾನ್ಯಗಳ ಪ್ರಾಡಕ್ಟ್ ಒಂದನ್ನು ತಗೊಂಡ್ಬಂದಿದ್ದಾರೆ. ಮಿಲೆಕ್ಸ್ ಚೂರ್ಣಂನಲ್ಲಿ 9ಕ್ಕೂ ಅಧಿಕ ಹೈ ಕ್ವಾಲಿಟಿ ಸಿರಿಧಾನ್ಯಗಳೊಂದಿಗೆ ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ ಇದೆ. ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಪ್ರೋಟೀನ್, ವೈಟಮಿನ್ಸ್, ಮಿನರಲ್ಸ್ ಇರೋ ಡಯಟಿಂಗ್ ಪ್ರಾಡಕ್ಟ್ ಇದು. ದೇಹದ ಕೊಲೆಸ್ಟ್ರಾಲ್ ಲೆವೆಲ್ ಕಮ್ಮಿ ಮಾಡೋಕ್ಕೂ ಕೂಡ ಬಹಳ ಹೆಲ್ಪ್ ಮಾಡುತ್ತೆ ಅಂತ ಮಿಲೆಕ್ಸ್ ಹೇಳ್ತಾ ಇದೆ. ಪ್ರತಿದಿನ ಇದನ್ನ ಸೇವಿಸೋದ್ರಿಂದ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರವನ್ನ ಕೂಡ ಪಡ್ಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. 800 ಗ್ರಾಮ್ನ ಪ್ಯಾಕ್ ಸದ್ಯ ಕೇವಲ 399 ರೂಪಾಯಿಗೆ ಸಿಗ್ತಾ ಇದೆ. ಸೊ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ ಮಿಲೆಕ್ಸ್ ಚೂರ್ಣಂನ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ ಡಿಸ್ಕೌಂಟೆಡ್ ಪ್ರೈಸ್ ನಲ್ಲಿ ಬೈ ಮಾಡಬಹುದು. ಡಿಸ್ಕ್ರಿಪ್ಷನ್ ನಲ್ಲಿ ಹಾಗೂ ಕೆಳಗಡೆ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿ 2 ಕಡೆ ಲಿಂಕ್ ಇದೆ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ.
ಅಕ್ಕಿ ಗೋಧಿ ಜೊತೆಗೆ ಬಂತು ಕಾಯಿಲೆ. ಸ್ನೇಹಿತರೆ, ಭಾರತಕ್ಕೆ ಅಕ್ಕಿ ಗೋಧಿ ಜೊತೆಗೆ ಡಯಾಬಿಟಿಸ್, ಅನಿಮಿಯಾ, ಆಸ್ಟಿಯೋಪೊರೋಸಿಸ್, ಬಿಪಿ, ಹೃದಯ ಸಂಬಂಧಿ ಕಾಯಿಲೆಗಳು ಕೂಡ ಬಂದವು. ಯಾಕಂದ್ರೆ ಇವತ್ತು ಭಾರತದ ಆಹಾರದಲ್ಲಿ 73% ಅಕ್ಕಿ ಗೋಧಿನೇ ಇರುತ್ತೆ. ಇವೆರಡೂ ಕೂಡ ಹೈ ಕ್ಯಾಲೋರಿ ಉತ್ಪನ್ನಗಳು. ಗೋಧಿ ಅಕ್ಕಿಗಿಂತ ಚೂರು ಬೆಟರ್ ಅಂತ ಅನಿಸ್ಬೋದು ಕೆಲವೊಂದು ವಿಚಾರದಲ್ಲಿ. ಅಕ್ಕಿನ ಪಾಲಿಶ್ ಮಾಡಿದಾಗ ಅದರಲ್ಲಿರೋ ಫೈಬರ್ ಮತ್ತು ನ್ಯೂಟ್ರಿಯೆಂಟ್ ಪೋಷಕಾಂಶಗಳೆಲ್ಲ ಕಿತ್ಕೊಂಡು ಹೋಗ್ತವೆ. ಹೀಗಾಗಿ ಅಕ್ಕಿ ಕೇವಲ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರೋ, ಅಂದರೆ ರಕ್ತದಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಮಾಡೋ, ಗ್ಲುಕೋಸ್ ಜಾಸ್ತಿ ಮಾಡೋ ಆಹಾರವಾಗಿ ಉಳ್ಕೊಂಡಿದೆ. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ನಾವು ತಿಂದ ಆಹಾರದಿಂದ ಗ್ಲುಕೋಸ್ ರಿಲೀಸ್ ಆಗಿ ದೇಹಕ್ಕೆ ಶಕ್ತಿ ಕೊಡುತ್ತೆ. ಆದರೆ ಆ ಆಹಾರ ಯಾವ ಪ್ರಮಾಣದಲ್ಲಿ ಗ್ಲುಕೋಸ್ ರಿಲೀಸ್ ಮಾಡುತ್ತೆ ಅನ್ನೋದ್ರ ಮೇಲೆ ನಮಗೆ ಎಷ್ಟು ಬೇಗ ಡಯಾಬಿಟಿಸ್ ಬರುತ್ತೆ ಅನ್ನೋದು ಡಿಸೈಡ್ ಆಗುತ್ತೆ. ಎಕ್ಸ್ಟ್ರಾ ಗ್ಲುಕೋಸ್ ರಕ್ತದಲ್ಲಿ ಉಳ್ಕೊಂಡಾಗಲೇ ಡಯಾಬಿಟಿಸ್ ಬರೋದು. ಬೇಗ ಗ್ಲುಕೋಸ್ ರಿಲೀಸ್ ಮಾಡುವ ಆಹಾರದ ಗ್ಲೈಸೆಮಿಕ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಅಂಥದ್ರಲ್ಲಿ ಅಕ್ಕಿ ಗ್ಲೈಸೆಮಿಕ್ ಇಂಡೆಕ್ಸ್ 70ರಿಂದ 90 ಇದೆ. ಗೋಧಿ ಚೂರು ಬೆಟರ್, 65ರಿಂದ 70 ಇದೆ. ಹೀಗಾಗಿದು ಟೈಪ್ 2 ಡಯಾಬಿಟೀಸ್ಗೂ ಕೂಡ ದಾರಿ ಆಗ್ಬೋದು. ಇದೇ ಕಾರಣಕ್ಕೆ 1990ರಿಂದ 2016 ನಡುವೆ ಭಾರತದಲ್ಲಿ ಒಟ್ಟು ಕಾಯಿಲೆಗಳ ಪೈಕಿ ಡಯಾಬಿಟಿಸ್ 39%ನಿಂದ 67%ಗೆ ಜಂಪ್ ಆಗಿದೆ. 7 ಕೋಟಿಗೂ ಅಧಿಕ ಸಕ್ಕರೆ ಕಾಯಿಲೆ ರೋಗಿಗಳಿಂದ ಭಾರತ ಡಯಾಬಿಟಿಸ್ ಕ್ಯಾಪಿಟಲ್ ಆಗಿದೆ. ಹಾಗಿದ್ರೆ ಸಿರಿಧಾನ್ಯ ಇದ್ದಿದ್ರೆ ಇವೆಲ್ಲ ಕಾಯಿಲೆ ಕಮ್ಮಿ ಆಗ್ತಾ ಇತ್ತಾ? ಸಿರಿಧಾನ್ಯಗಳಲ್ಲಿ ಅಂಥದ್ದೇನಿದೆ? ನ್ಯಾಚುರಲ್ ಆಗಿ ನಮ್ಮ ದೇಹಕ್ಕೆ ಆಹಾರದಿಂದ ಸಿಗಬೇಕಾಗಿದ್ದ ಯಾವೆಲ್ಲ ಅಂಶಗಳು ಅಕ್ಕಿ ಗೋಧಿ ಆಕ್ರಮಣದಿಂದ ಮಿಸ್ ಆಗಿದ್ದಾವೆ? ಬನ್ನಿ ಅದನ್ನ ಕೂಡ ತಿಳ್ಕೊಂಡ್ಬಿಡೋಣ ನಾವೀಗ. ಡಯಾಬಿಟೀಸ್ಗೆ ರಾಮಬಾಣ, ಸೂಪರ್ ಫುಡ್ ಸಿರಿಧಾನ್ಯ. ಸ್ನೇಹಿತರೆ, ಸರ್ವ ರೋಗಕ್ಕೂ ಸಿರಿಧಾನ್ಯ ಮದ್ದು ಅಂತ ಹೇಳೋದಕ್ಕೆ ಕಾರಣ ಸಿರಿಧಾನ್ಯದ ಗ್ಲೈಸೆಮಿಕ್ ಇಂಡೆಕ್ಸ್. ಯಾವುದೇ ಸಿರಿಧಾನ್ಯ ತಗೊಂಡ್ರೂ ಕೂಡ ಅವುಗಳ ಗ್ಲೈಸೆಮಿಕ್ ಇಂಡೆಕ್ಸ್ 35ರಿಂದ 55 ಒಳಗಿರುತ್ತೆ. ಅಂದರೆ ಇವು ಗ್ಲುಕೋಸ್ ರಿಲೀಸ್ ಮಾಡೋ ವೇಗ ಕಮ್ಮಿ. ಪರಿಣಾಮ ರಕ್ತದಲ್ಲಿ ಸಡನ್ ಆಗಿ ಶುಗರ್ ಲೆವೆಲ್ ಸ್ಪೈಕ್ ಆಗಲ್ಲ. ಸಿರಿಧಾನ್ಯಗಳು ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಮಾಡೋದನ್ನ ಸಾಕಷ್ಟು ಸ್ಟಡಿಗಳು ಹೇಳಿವೆ. ಹಾಗಾಗಿ ಇವುಗಳ ಪ್ರಮುಖ ಬೆನಿಫಿಟ್ ಟೈಪ್ 2 ಡಯಾಬಿಟಿಸ್ ಅವಾಯ್ಡ್ ಆಗೋದು. ಈಗ ಅಕ್ಕಿ ಗೋಧಿ ದೇಶವ್ಯಾಪಿ ಹರಡಿರೋದ್ರಿಂದ ಮೈದಣಿಸಿ ದುಡಿಯೋ ರೈತಾಪಿ ಕುಟುಂಬಗಳಲ್ಲೂ ಡಯಾಬಿಟಿಸ್ ಬರ್ತಾ ಇದೆ. ಜೊತೆಗೆ ನ್ಯೂಟ್ರಿಷನ್ ವಿಚಾರದಲ್ಲಿ ಸಿರಿಧಾನ್ಯಗಳು ಆಲ್ರೌಂಡರ್ ಇದ್ದ ಹಾಗೆ. ಫಿಂಗರ್ ಮಿಲೆಟ್ ರಾಗಿಯನ್ನೇ ತಗೊಂಡ್ರೆ 100 ಗ್ರಾಂ ರಾಗಿಯಲ್ಲಿ 344 mg ಕ್ಯಾಲ್ಸಿಯಂ ಇರುತ್ತೆ, 137 ಮಿಲಿಗ್ರಾಂ ಮೆಗ್ನೀಷಿಯಂ ಇರುತ್ತೆ. ಮೆಗ್ನೀಷಿಯಂ ಕೂಡ ತುಂಬ ಇಂಪಾರ್ಟೆಂಟ್ ಮಿನರಲ್, ಅದು ಎಸೆನ್ಷಿಯಲ್ ಮಿನರಲ್ ಬಾಡಿಗೆ. 3.9 ಮಿಲಿಗ್ರಾಂ ಐರನ್ ಇರುತ್ತೆ. ರಾಗಿಯಲ್ಲಿರೋ ಕ್ಯಾಲ್ಸಿಯಂ ಹಾಲಿಗಿಂತ 3 ಪಟ್ಟು ಜಾಸ್ತಿ. ಧಾನ್ಯಗಳ ಪೈಕಿ ಇದರಲ್ಲೇ ಹೈಯೆಸ್ಟ್ ಕ್ಯಾಲ್ಸಿಯಂ ಇರೋದು. ನಮ್ಮ ಹಲ್ಲು ಮೂಳೆಗಳಿಗೆ ಶಕ್ತಿ ಕೊಡುತ್ತೆ. ಇತ್ತೀಚೆಗೆ ಭಾರತದಲ್ಲಿ ಆಸ್ಟಿಯೋಪೊರೋಸಿಸ್ ಅಂದರೆ ಬೋನ್ ಡೆನ್ಸಿಟಿ ಕಮ್ಮಿಯಾಗಿ ಮೂಳೆಗಳು ಸಡಿಲವಾಗ್ತಿರೋ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಮಹಿಳೆಯರಲ್ಲಿ ಹೆಚ್ಚು ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಕಾಣಿಸ್ಕೊಳ್ತಾ ಇದೆ. ಆದರೆ ರಾಗಿ ಈ ವಿಚಾರದಲ್ಲಿ ತುಂಬ ಹೆಲ್ಪ್ ಮಾಡ್ಬೋದು. ಮೆಗ್ನೀಷಿಯಂ ರಕ್ತನಾಳಗಳನ್ನು ರಿಲ್ಯಾಕ್ಸ್ ಮಾಡಿ ರಕ್ತ ಸಂಚಾರ ಇಂಪ್ರೂವ್ ಮಾಡಿ BP ಕಂಟ್ರೋಲ್ನಲ್ಲಿಡುತ್ತೆ. ಅದೇ ರೀತಿ ಕಬ್ಬಿಣದ ಅಂಶ ಅನೀಮಿಯಾ ತಡೆಗಟ್ಟುತ್ತೆ. ಅದೇ ರೀತಿ ಸಜ್ಜೆಯಲ್ಲೂ ಕೂಡ ಕಬ್ಬಿಣ ಪ್ರೋಟೀನ್ ಸಿಗುತ್ತೆ. ಮೆಡಿಕಲ್ ಶಾಪ್ನಲ್ಲಿ ನೀವು ದುಡ್ಡು ಕೊಟ್ಟು ತಗೊಳ್ಳೋ ಅಪರೂಪದ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಇರುತ್ತಲ್ಲ, ಫಿಶ್ ಆಯಿಲ್ ಎಲ್ಲ ಅದಿರುತ್ತೆ ಇದರಲ್ಲಿ. ಇದು ಹೃದಯದ ಆರೋಗ್ಯಕ್ಕೆ ಬಹಳ ಮುಖ್ಯ. ಅದೇ ರೀತಿ ಮನುಷ್ಯರ ರೋಗ ನಿರೋಧಕತೆಗೆ ಬೇಕಾದ ಫಾಸ್ಫರಸ್ ಹಾಗೂ ಜಿಂಕ್ ಕೂಡ ಸಜ್ಜೆಯಲ್ಲಿರುತ್ತೆ. ಅಲ್ಲದೆ ಯಾವುದೇ ಗ್ಲೂಟನ್ ಇರೋದಿಲ್ಲ. ನವಣೆಯಲ್ಲಿರೋ ಕಬ್ಬಿಣ, ತಾಮ್ರ, ಮೆಗ್ನೀಷಿಯಂ ಅಂಶ ನಮ್ಮ ರಕ್ತ ಸಂಚಲನ, ನರಗಳ ವ್ಯವಸ್ಥೆ ಇಂಪ್ರೂವ್ ಮಾಡುತ್ತೆ. ಜೊತೆಗೆ ಮಸಲ್ ಡೆವಲಪ್ಮೆಂಟ್ಗೆ ಸಹಾಯ ಮಾಡುತ್ತೆ. ನವಣೆಯಲ್ಲಿ ಸ್ಮಾರ್ಟ್ ಕಾರ್ಬೋಹೈಡ್ರೇಟ್ಸ್ ಇವೆ. ಇವು ಜಪ್ಪಯ್ಯ ಅಂದರೂ ರಕ್ತದಲ್ಲಿ ಗ್ಲೂಕೋಸ್ ರಪ್ ಅಂತ ವೇಗವಾಗಿ ರಿಲೀಸ್ ಆಗಕ್ಕೆ ಬಿಡಲ್ಲ, ಸ್ಲೋ ರಿಲೀಸಿಂಗ್. ಹೀಗಾಗಿ ಡಯಾಬಿಟಿಸ್ ಇರೋರಿಗೆ ನವಣೆಯ ಬ್ರೇಕ್ಫಾಸ್ಟ್ ಮಸ್ಟ್ ಅಂತಲೇ ಹೇಳ್ತಾರೆ. ಅಲ್ಲದೆ ನವಣೆಯಲ್ಲಿ ಕೊಲೆಸ್ಟ್ರಾಲ್ ಮ್ಯಾನೇಜ್ ಮಾಡೋ ನಿಯಾಸಿನ್ ಇದೆ. ಹೀಗೆ ಸ್ನೇಹಿತರೆ, ಸಿರಿಧಾನ್ಯಗಳು ನಮ್ಮ ದೇಹ ಕಾಪಾಡೋ ಸೂಪರ್ ಫುಡ್ಸ್. ಅದಕ್ಕಾಗಿ ನಾವು ಹೆಚ್ಚೆಚ್ಚು ಸಿರಿಧಾನ್ಯವನ್ನು ಬಳಸಬೇಕು ಅಂತ ಹೇಳಿ ಭಾರತ ಕೂಡ ತುಂಬ ವೇಗವಾಗಿ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದ ಮಟ್ಟದಲ್ಲೇ ಪ್ರಯತ್ನ ಪಡ್ತಾ ಇದೆ. ರಾಗಿ, ಊದಲು, ಅರಕ, ಕಂಬಿನಲ್ಲಿ ದೋಸೆ ಮಾಡ್ಬೋದು. ಇವುಗಳಲ್ಲಿ ಪಲಾವ್, ಕಿಚಡಿ, ಉಪ್ಪಿಟ್ಟು ಕೂಡ ಮಾಡ್ಬೋದು. ಅಥವಾ ಅನ್ನ ಬೇಯಿಸೋ ರೀತಿ ಬೇಯಿಸಿ ಕೂಡ ತಿನ್ಬೋದು. ಅದೇ ರೀತಿ ಜೋಳ, ಸಜ್ಜೆ ಹಿಟ್ಟು ಮಾಡಿಸಿ ರೊಟ್ಟಿ ತಟ್ಬೋದು. ಕೇಕ್, ಹಲ್ವಾ, ಬ್ರೆಡ್ ಕೂಡ ಮಾಡ್ಬೋದು. ಸಿರಿಧಾನ್ಯಗಳ ಐಟಮ್ ತಿಂದರೆ ಬೇಗ ಹಸಿವಾಗಲ್ಲ. ಹಾಗಂತ ಇವು ಹೊಟ್ಟೆಗೆ ಹೆವಿ ಅನ್ಸಲ್ಲ, ಲೈಟ್ ಆಗಿರ್ತವೆ, ತೃಪ್ತಿ ಕೊಡ್ತವೆ. ಐರನ್, ಕ್ಯಾಲ್ಸಿಯಂನಂಥ ಮಿನರಲ್ಸ್, ಪ್ರೋಟೀನ್, ಹೆಲ್ದಿ ಕಾರ್ಬೋಹೈಡ್ರೇಟ್ಸ್ ನಂಥ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆರೋಗ್ಯ ಇಂಪ್ರೂವ್ ಮಾಡ್ತವೆ. ಇದೇ ಕಾರಣಕ್ಕೆ ಇಂಗ್ಲಿಷ್ ಆಹಾರದ ಮೇಲಿನ ವ್ಯಾಮೋಹ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಮ್ಮಿಯಾಗಿ ಇಂತಹ ಸಿರಿಧಾನ್ಯಗಳ ಕಡೆಗೆ ಭಾರತ ಮತ್ತೆ ತಿರುಗಿ ನೋಡೋಕೆ ಶುರು ಮಾಡಿದೆ. ಇದಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋ ಪ್ರಯತ್ನ ನಾವು ಮಾಡಿದ್ದೀವಿ ಸ್ನೇಹಿತರೆ. ಜೊತೆಗೆ ಆಗಲೇ ಹೇಳಿದ ಹಾಗೆ ಒಂದು ಕ್ವಿಕ್ ರಿಮೈಂಡರ್, ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಮಿಲೆಕ್ಸ್ನವರ 9ಕ್ಕೂ ಅಧಿಕ ಸಿರಿಧಾನ್ಯ, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳಿಂದ ಮಾಡಿರೋ ಮಿಲೆಕ್ಸ್ ಚೂರ್ಣಂ ನಿಮಗೂ ಕೂಡ ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಲಿಂಕ್ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ಅಲ್ಲಿ ಪಿನ್ ಮಾಡಿರೋ ಕಾಮೆಂಟ್ ನಲ್ಲಿದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ.
ನಮಸ್ತೆ.